ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದು 7ನೇ ತರಗತಿಯ ಕನ್ನಡ ವಿಷಯದಲ್ಲಿ ಗದ್ಯಪಾಠ 4ರ ಪರಿಸರ ಸಮತೋಲನ ಎಂಬಂತಹ ಒಂದು ಪಾಠದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಮಕ್ಕಳೇ. ಪಠ್ಯಪುಸ್ತಕವನ್ನು ತೆಗೆದು ಪುಟ ಸಂಖ್ಯೆ 35-36 ತೆಗಿಬೇಕು. ಹಾಗೆ ಅದರ ಜೊತೆಗೆ ಒಂದು ಪುಸ್ತಕ ಹಾಗೂ ಪೆನ್ನನ್ನು ಇಟ್ಕೋಬೇಕು. ನಿಮಗೆ ಹಲವಾರು ಚಟುವಟಿಕೆಗಳು ಕೊಡಲಾಗುತ್ತೆ, ಆದ್ದರಿಂದ ಅದನ್ನು ನೀವು ತೆಗೆದಿಟ್ಕೊಳ್ಳಿ ಮಕ್ಕಳ. ನೋಡಿ ಮಕ್ಕಳೇ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ನಿಮಗೆ ತೆರೆ ಮೇಲೆ. ಈ ಚಿತ್ರ ನಿಮಗೆ ಪರಿಚಿತ ಅಂತ ಅನಿಸುತ್ತೆ, ಹೌದಲ್ವಾ? ನಿಮ್ಮ ಪಠ್ಯಪುಸ್ತಕಗಳಲ್ಲಿ, ಗ್ರಂಥಾಲಯ ಪುಸ್ತಕಗಳಲ್ಲಿ ಹಾಗೂ ನಿಮ್ಮ ಒಂದು ಹಲವಾರು ಓದಿದ ಆಕರ ಗ್ರಂಥಗಳಲ್ಲಿ ನೀವು ನೋಡ್ತಾ ಇರ್ತೀರ. ಇದು ನಿಮಗೆ ಚಿರಪರಿಚಿತವಾದಂತಹ ಚಿತ್ರ. ಹಾಗಾದರೆ ಈ ಚಿತ್ರದಲ್ಲಿ ಯಾವ್ಯಾವ ಅಂಶಗಳು ಸೇರಿವೆ, ಯಾವ್ಯಾವ ಅಂಶಗಳು ಇವೆ ಅನ್ನೋದನ್ನು ಗುರುತಾಚ್ತೀರಾ? ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ತೀರಾ ಒಂದೊಂದಾಗಿ? ನೋಡಿ, ಎಲ್ಲ ವೀಕ್ಷಿಸಿ ಸರಿಯಾಗಿ. ಯಾವ್ಯಾವ ಅಂಶಗಳು, ಯಾವ್ಯಾವ ಜೀವಿಗಳು ಇದರಲ್ಲಿ ಇವೆ ಅನ್ನೋದನ್ನು ತಿಳಿದು ನೀವು ಪಟ್ಟಿ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಾ? ಯಾವ್ಯಾವ ಅಂಶಗಳಿವೆ, ಯಾವ್ಯಾವ್ದಿದೆ ನೋಡೋಣ. ಪ್ರಾಣಿಗಳಿವೆ, ಹೌದಲ್ವಾ? ಪಕ್ಷಿಗಳಿವೆ, ನದಿ ಇದೆ, ಹಾಗೆ ಮರಗಿಡಗಳಿವೆ, ಬೆಟ್ಟ ಗುಡ್ಡಗಳಿವೆ, ಇನ್ನು ಹಲವಾರು ಅಂಶಗಳು ಇದರಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಎಲ್ಲ ಒಂದು ಒಟ್ಟಾರೆ ಒಂದು ವ್ಯವಸ್ಥೆ, ಪ್ರಾಣಿ ಪಕ್ಷಿ ಮರಗಿಡ ಬೆಟ್ಟ ಗುಡ್ಡ ನೀರು ಗಾಳಿ, ಇವೆಲ್ಲ ಒಟ್ಟಾರೆ ಒಂದು ವ್ಯವಸ್ಥೆಗೆ ನಿಮಗೆ ಒಂದು ಪರಿಚಿತವಾಗಿರುವಂತಹ ಒಂದು ಪದ ಇದೆ. ಯಾವುದು ಆ ಪದ ಹೇಳಿ? ಇದನ್ನು ಏನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ ಅಲ್ವಾ? ಹೌದಲ್ವಾ? ಪರಿಸರ ಅನ್ನುವಂತಹ ಪದ ನಿಮಗೆಲ್ಲರಿಗೂ ಒಂದು ಚಿರಪರಿಚಿತವಾಗಿರುವಂತಹ ಪದ ಪರಿಸರ. ಹಾಗಾದರೆ ಪರಿಸರ ಅಂದರೆ ಏನು ನೋಡೋಣ ಇನ್ನೊಂದು ಸಲ. ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವ ಗಿಡ ಮರಗಳು, ಜೀವಿಗಳು, ಬೆಟ್ಟಗುಡ್ಡ, ಕಲ್ಲು ಮಣ್ಣು, ಗಾಳಿ ನೀರು ಮುಂತಾದವುಗಳನ್ನೆಲ್ಲ ಒಳಗೊಂಡ ವ್ಯವಸ್ಥೆಗೆ ಪರಿಸರ ಎಂದು ಕರೆಯುತ್ತೇವೆ. ನೋಡಿ, ಪರಿಸರ ಅನ್ನುವುದು ಈ ಒಂದು ವಿಶ್ವದಲ್ಲಿ ಒಂದು ಅದ್ಭುತ ಸೃಷ್ಟಿ, ಹೌದಲ್ವಾ? ಪ್ರಾಣಿ ಪಕ್ಷಿ ಕೀಟ ಸಸ್ಯರಾಶಿ ಮನುಷ್ಯ ಒಟ್ಟಾರೆ ಸಕಲ ಜೀವರಾಶಿಗಳಿಗೆ ಪರಿಸರವೇ ಆಧಾರ. ಹಾಗಾದರೆ ಪರಿಸರ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿ, ಹೌದಲ್ವಾ? ನಾವು ಯಾವುದನ್ನು ಅವಲಂಬಿತವಾಗಿದ್ದೀವಿ? ಪರಿಸರವನ್ನು ಅವಲಂಬಿತವಾಗಿದೆ. ನಮಗೆ ಗಾಳಿ ಎಲ್ಲಿಂದ ಸಿಗುತ್ತೆ? ಪರಿಸರದಿಂದ ಸಿಗುತ್ತೆ. ನೀರೆಲ್ಲಿಂದ ಸಿಗುತ್ತೆ? ಪರಿಸರದಿಂದ ಸಿಗುತ್ತೆ. ಆಹಾರ ಎಲ್ಲಿಂದ ಸಿಗುತ್ತೆ? ಪರಿಸರದಿಂದ ಸಿಗುತ್ತೆ. ಪರಿಸರವಿಲ್ಲದೆ ನಾವಿಲ್ಲ, ಹೌದಲ್ವಾ? ಪ್ರಾಕೃತಿಕ ಪರಿಸರ ಹಾಗೂ ಜೀವ ಪರಿಸರದ ನಡುವೆ ಅವಿನಾಭಾವ ಸಂಬಂಧವಿದೆ. ಪ್ರಾಕೃತಿಕ ಪರಿಸರ ಅಂದರೆ ಏನು? ಮರಗಿಡಗಳು, ಬೆಟ್ಟಗುಡ್ಡ ಇವೆಲ್ಲ ಪ್ರಾಕೃತಿಕ ಪರಿಸರಕ್ಕೆ ಸಂಬಂಧಿಸಿದವಾಗಿದೆ. ಹಾಗೆ ಜೀವ ಪರಿಸರ ಅಂದರೆ ಯಾವುದು? ಮರಗಿಡಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯ, ಕೀಟಗಳು, ಸರೀಸೃಪ ಒಟ್ಟಾರೆ ಜೀವಿಗಳಿರುವಂತಹ ವ್ಯವಸ್ಥೆಯೆಲ್ಲ ಜೀವ ಪರಿಸರಕ್ಕೆ ಸಂಬಂಧಿಸಿದಾಗಿದೆ. ಇವೆರಡರ ನಡುವೆ ಅವಿನಾಭಾವ ಸಂಬಂಧವಿದೆ, ಅಂದರೆ ಅನ್ಯೋನ್ಯ ಸಂಬಂಧವಿದೆ. ಆದರೆ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮನುಷ್ಯ ಮರವನ್ನು ಕಡಿತಾ ಇದ್ದಾನೆ. ಕಾರಣ ಏನಿರ್ಬೋದು? ಯೋಚನೆ ಮಾಡ್ತಾ ಹೋಗಿ. ಹಾಗೆ ಇಲ್ಲಿ ನೋಡಿ, ಅವನು ತನ್ನ ಒಂದು ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಕಾರ್ಖಾನೆಗಳನ್ನು ನಿರ್ಮಿಸಿ ಏನು ಮಾಡ್ತಾ ಇದ್ದಾನೆ? ವಾಯು ಮಾಲಿನ್ಯವನ್ನು ಉಂಟು ಮಾಡ್ತಾ ಇದ್ದಾನೆ. ಹಾಗೆ ಇಲ್ಲಿ ಮುಂದಿನ ಚಿತ್ರದಲ್ಲಿ ಗಮನಿಸಿ, ಅವನು ಕಾರ್ಖಾನೆಗಳಿಂದ ಕಲುಷಿತವಾದಂತಹ ನೀರನ್ನು, ಕಲ್ಮಶಗಳನ್ನು, ಬೇಡದಿರ್ತಕ್ಕಂಥ ವಸ್ತುಗಳನ್ನು ಸಮುದ್ರಕ್ಕೆ ಅಥವಾ ನೀರಿಗೆ ಬಿಡ್ತಾ ಇದ್ದಾನೆ. ಇದಕ್ಕೆ ಏನಾಗ್ತಾ ಇದೆ? ನೀರು ಕಲುಷಿತವಾಗ್ತಾ ಇದೆ. ಇದಕ್ಕೆಲ್ಲ ಅವನು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾನೆ ನೋಡೋಣ ಮುಂದಕ್ಕೆ. ಈ ಎಲ್ಲ ಜೀವಿಗಳಿಗಿಂತ ಬುದ್ಧಿಶಕ್ತನಾದ ಮಾನವನು ತನ್ನ ದುರಾಸೆ ಮತ್ತು ಸ್ವಾರ್ಥಕ್ಕಾಗಿ ಅಮೂಲ್ಯ ಪರಿಸರವನ್ನು ನಾಶ ಮಾಡುತ್ತಾ ಸಾಗುತ್ತಿದ್ದಾನೆ, ಹೌದಲ್ವಾ? ಏನು ಇದರಿಂದ ಆಗುವಂತಹ ಪರಿಣಾಮಗಳು ಏನು?
ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತೆ, ಏರಿಳಿತಗಳು ಉಂಟಾಗುತ್ತೆ, ಹೇಗೆ ಅದನ್ನು ಮುಂದಿನ ಇದರಲ್ಲಿ ನಾವು ತಿಳ್ಕೊಳ್ಳೋಣ. ಈ ಪರಿಸರದಲ್ಲಿ ಬದುಕುವ ಹಕ್ಕು ನಮಗೆ ಮಾತ್ರವಲ್ಲ, ಎಲ್ಲ ಪ್ರಾಣಿ ಪಕ್ಷಿ ಗಿಡಮರ ಹಾಗೂ ಸಕಲ ಜೀವರಾಶಿಗಳಿಗೂ ಇದೆ ಎಂಬ ಅರಿವು ಅಗತ್ಯ. ಈ ನಿಟ್ಟಿನಲ್ಲಿ ನಾವು ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಾದ ಅನಿವಾರ್ಯತೆಯನ್ನು ಪರಿಸರ ಸಮತೋಲನ ಎಂಬ ವೈಜ್ಞಾನಿಕ ಲೇಖನದಲ್ಲಿ ಲೇಖಕರು ಮನಮುಟ್ಟುವಂತೆ ವಿವರಿಸಿದ್ದಾರೆ. ಹಾಗಾದರೆ ಲೇಖಕರು ಯಾರು ಅನ್ನೋದನ್ನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಲೇಖಕರ ಪರಿಚಯ ನೋಡಿ ಮಕ್ಕಳೇ, ಇವ್ರ ಪರಿಚಯ ನಿಮಗಿದೆಯಾ? ಪರಿಚಯ ಇದ್ದರೆ ಹೇಳಿ. ಇವರು ಡಾಕ್ಟರ್ ಕೃಷ್ಣಾನಂದ ಕಾಮತ್. ಇವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಏನೇನು ಮಾಡಿದ್ದಾರೆ, ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ 29/9/1934 ಜನಿಸಿದ್ರು. ಉತ್ತರ ಕನ್ನಡದ ಹೊನ್ನಾವರದಲ್ಲಿ ಜನಿಸಿದ್ರು. MSc ಪದವಿಯಲ್ಲಿ ಉತ್ತೀರ್ಣರಾದ ಇವರು ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದ್ರು. 1961ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದರು. ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಧಿಕಾರಿ ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವರು. ಅಂದರೆ ಉದಯಪುರ ಮತ್ತು ಪಶ್ಚಿಮ ಬಂಗಾಳ ಇವೆ ಬೇರೆ ರಾಜ್ಯಗಳು. ಉದಯಪುರ ಅನ್ನೋದು ರಾಜಸ್ಥಾನದಲ್ಲಿದೆ. ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಇವರು ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯೋಲಾಜಿಕಲ್ ಕಂಟ್ರೋಲ್ ಸಂಸ್ಥೆಯಲ್ಲಿ ಕೀಟ ಸಂಶೋಧನಾಧಿಕಾರಿಯಾಗಿ ಮತ್ತು ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿ ಪ್ರಾರಂಭಿಸಿ ಸುಮಾರು 1,000ಕ್ಕೂ ಹೆಚ್ಚು ಚಿತ್ರಗಳ ಛಾಯಾಗ್ರಹಣ ಮಾಡಿದ್ದಾರೆ. ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿಯನ್ನು ತೆಗೆದಿದ್ದಾರೆ ಪರಿಸರಕ್ಕೆ ಸಂಬಂಧಿಸಿದಂತೆ. ಡಾಕ್ಟರ್ ಕೃಷ್ಣಾನಂದ ಕಾಮತ್ ಅವರು ರಚಿಸಿದ ಕೃತಿಗಳೆಂದರೆ ನಾನು ಅಮೇರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರವು, ಸರ್ಪಸಂಕುಲ ಮತ್ತು ಕಾವಿ ಕಲೆ. ನೋಡಿ, ಇವರ ಕೃತಿಗಳನ್ನೆಲ್ಲ ಗಮನಿಸ್ತಾ ಇದ್ದರೆ ನೋಡಿ, ಪ್ರಾಣಿ ಪರಿಸರ, ಕೀಟ ಜಗತ್ತು ಇವೆಲ್ಲ ನೋಡ್ತಾ ಇದ್ದರೆ ಇವರು ಪರಿಸರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಲೇಖನಗಳನ್ನು ಕೃತಿಗಳನ್ನು ರಚಿಸಿದ್ದಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಅವರು ಪರಿಸರದ ಬಗ್ಗೆ ಎಷ್ಟು ಆಸಕ್ತಿಯಿಂದ ಇದ್ದರು, ಎಷ್ಟು ಸಂಶೋಧನೆಗಳನ್ನು ನಡೆಸಿದ್ದಾರೆ ಅನ್ನೋದು ಇದರಿಂದ ನಮಗೆ ತಿಳಿದು ಬರುತ್ತೆ. ನಾನು ಅಮೇರಿಕಾಗೆ ಹೋಗಿದ್ದೆ ಅನ್ನೋದು ಅವರ ಒಂದು ಪ್ರವಾಸ ಕಥನ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರಿಗೆ ರಾಜ್ಯ ಸರ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 20/2/2002 ಇವರು ಇಹಲೋಕ ತ್ಯಜಿಸಿದರು. ಅಂದರೆ ಇವರು ದೈವಾಧೀನರಾದರು. ಇವರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ? ಈಗ ಎಲ್ಲರೂ ನಾವು ಪರಿಸರ ಸಮತೋಲನದ ಬಗ್ಗೆ ತಿಳ್ಕೊಳ್ಳೋಣವಾ? ಅವರು ರಚಿಸಿರ್ತಕ್ಕಂಥದ್ದು ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿದ್ದೀರಲ್ವಾ? ಪುಟ ಸಂಖ್ಯೆ 35 ತೆಗಿರಿ. ಇಲ್ಲ, ಶುರು ಮಾಡೋಣವಾ ಮಕ್ಕಳೇ? ಎಸ್. ಭೂಮಂಡಲದಲ್ಲಿ ಪ್ರತಿಯೊಂದು ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ, ಇಲ್ಲವೇ ಅವುಗಳ ಮರಿಗಳೆಲ್ಲ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. 5 ವರ್ಷಕ್ಕೊಮ್ಮೆ ಮರಿಗೆ ಜನ್ಮ ಕೊಡುವ ಆನೆ ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿಯದು ಎಂದು ಪರಿಗಣಿಸಿದೆ. ಹೀಗಿದ್ದರೂ ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ ಒಂದೇ ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯವಾಗಿ ಹೋಗುತ್ತಿತ್ತು. ಪ್ರತಿಯೊಂದು ಪ್ರಾಣಿಯೂ ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಇದರಿಂದಾಗಿ ಆಹಾರ ಆಚ್ಛಾದನಗಳಿಗಾಗಿ ಸ್ಪರ್ಧೆ ಏರ್ಪಡುವುದು. ಇಲ್ಲೇನು ಚಿತ್ರ ಬರ್ತಾ ಇದೆ? ಆನೆಗಳು, ಹೌದಲ್ವಾ? ಆನೆಯ ಎಲ್ಲ ಮರಿಗಳು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಒಂದು ಮರಿಗೆ ಜನ್ಮ ಹಾಕ್ತಾ ಹೋದರೆ ಅದು ಒಂದು ಶತಮಾನದಲ್ಲಿ ಜಗತ್ತೆಲ್ಲ ಆನೆಮಯ ಆಗ್ತಾ ಇತ್ತು. ಶತಮಾನ ಅಂದ್ರೇನು? 100 ವರ್ಷಗಳಲ್ಲಿ ಇಡೀ ಜಗತ್ತೇ ಆನೆಮಯವಾಗಿ ಹೋಗ್ತಾ ಇತ್ತು. ಪ್ರತಿಯೊಂದು ಪ್ರಾಣಿಯು ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಇದರಿಂದಾಗಿ ಆಹಾರ ಆಚ್ಛಾದನಗಳಿಗಾಗಿ ಸ್ಪರ್ಧೆ ಏರ್ಪಡುವುದು. ಆಚ್ಛಾದನ ಅಂದ್ರೇನು? ಬಟ್ಟೆ, ವಸ್ತ್ರ, ಉಡುಪು. ಸಾಮರ್ಥ್ಯ ಅಥವಾ ಶಕ್ತಿಯುಳ್ಳ ಪ್ರಾಣಿ ವರ್ಗವು ಬದುಕಿದರೆ ಅಸಮರ್ಥ ವರ್ಗವು ನಿರ್ನಾಮ ಹೊಂದುತ್ತದೆ. ಸಾಮರ್ಥ್ಯ ಅಥವಾ ಶಕ್ತಿಯುಳ್ಳಂತಹ ಪ್ರಾಣಿ ವರ್ಗ ಅಂದರೆ ಗುಂಪು. ಬದುಕಿದ್ರೆ ಅಸಮರ್ಥ ಅಂದರೆ ಶಕ್ತಿ ಇಲ್ಲದ, ಶಕ್ತಿ ಕಡಿಮೆ ಇರುವಂತಹ ಪ್ರಾಣಿಗಳ ವರ್ಗ ನಿರ್ನಾಮ ಹೊಂದುತ್ತೆ, ಅಂದರೆ ನಾಶವಾಗುತ್ತೆ, ಅಳಿಯುತ್ತೆ.
ಅದಕ್ಕೆ ಒಂದು ಲೇಖಕರು ಏನಂತ ಹೇಳಿದ್ದಾರೆ ಅಂದರೆ, ಒಂದು ಸಿದ್ಧಾಂತದ ರೂಪದಲ್ಲಿ ಆ ಒಂದು ಸಾಮರ್ಥ್ಯವುಳ್ಳ ಶಕ್ತಿ ಇಲ್ಲ ಪ್ರಾಣಿಗಳು ಹೇಗೆ ಬದುಕುತ್ತೆ ಅನ್ನೋದು ಒಂದು ಸಿದ್ಧಾಂತದ ರೂಪದಲ್ಲಿ ತೋರಿಸಿದ್ದಾರೆ. ಕುದುರೆ, ಒಂಟೆ ಹಾಗೂ ಜಿರಾಫೆಗಳು ತಮ್ಮ ಆಹಾರ ಸೇವನೆಯಲ್ಲಿ ಪೈಪೋಟಿಯನ್ನು ನಡೆಸುವುದು. ನೋಡೋಣ ಹೇಗೆ ಆ 3 ಪ್ರಾಣಿಗಳು ಪೈಪೋಟಿಯನ್ನು ನಡೆಸುತ್ತವೆ. ನೋಡಿ, ಕುದುರೆ, ಒಂಟೆ, ಜಿರಾಫೆ 5-6 ಅಡಿ ಎತ್ತರದಲ್ಲಿದ್ದ ಎಲೆಗಳನ್ನು 3 ಪ್ರಾಣಿಗಳು ತಿನ್ನುವುದರಿಂದ ಆಹಾರವು ಮುಗಿದು ಹೋದರೆ ಕುದುರೆಗಳು ಹಸಿವಿನಿಂದ ಬಳಲಿ ಸಾಯುತ್ತವೆ. 5-6 ಅಡಿ ಎತ್ತರದಲ್ಲಿರುವಂತಹ ಎಲೆಗಳನ್ನು 3 ಪ್ರಾಣಿಗಳು ತಿನ್ನೋದ್ರಿಂದ ಎಲೆಗಳು ಮುಗಿದು ಹೋಗಿ ಕುದುರೆಗಳು ಹಸಿವಿನಿಂದ ಬಳಲಿ ಸಾಯುತ್ತವೆ. ಯಾಕಂದರೆ ಅದಕ್ಕೆ 7-8 ಅಡಿ ಅಥವಾ ಅದಕ್ಕಿಂತ ಎತ್ತರದ ಎಲೆಗಳನ್ನು ತಿನ್ನೋದಕ್ಕೆ ಸಾಧ್ಯವಿಲ್ಲ. ಒಂಟೆ ಮತ್ತು ಜಿರಾಫೆಯನ್ನು ಗಮನಿಸಿ. ಒಂಟೆ, ಜಿರಾಫೆಗಳು 8-10 ಅಡಿ ಎತ್ತರದಲ್ಲಿರುವ ಎಲೆಗಳನ್ನು ತಿಂದು ಬದುಕುತ್ತವೆ. ಅಲ್ಲಿ ಆಹಾರ ಮುಗಿದು ಹೋದ ನಂತರ ಒಂಟೆಗಳು ಹಸಿವಿನಿಂದ ಬಳಲುತ್ತವೆ. ಹೌದಲ್ವಾ? ಸಸ್ಯಗಳಲ್ಲಿರುವ ಎಲೆಗಳನ್ನು 2 ಪ್ರಾಣಿಗಳು ತಿನ್ನುತ್ತವೆ. ಆದ ನಂತರ ಅಲ್ಲಿ 8-10 ಅಡಿಗಳಲ್ಲಿ ಮುಗಿದು ಹೋದ ನಂತರ ಒಂಟೆಗಳಿಗೆ ಆಹಾರ ಕೊರತೆಯಾಗಿ ಅವು ಸಹ ಬಳಲುತ್ತವೆ. ಕೊನೆಗೆ ಉಳ್ಕೊಳ್ಳೋದು ಒಂದೇ ಯಾವ ಪ್ರಾಣಿ? ಜಿರಾಫೆ. ಆದರೆ 12 ಅಡಿಗೂ ಎತ್ತರದಲ್ಲಿದ್ದ ಎಲೆಯನ್ನು ತಿನ್ನುವಷ್ಟು ಉದ್ದ ಕಾಲು, ಗೋಣು ಪಡೆದದ್ದರಿಂದ ಆಹಾರ ಸೇವನೆಯಲ್ಲಿ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ. ಅಂದರೆ ಕುದುರೆ ಮತ್ತು ಒಂಟೆಗಳು ಅವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಅದು ಆಹಾರ ಸೇವನೆ ಮಾಡಿ ನಶಿಸಿ ಹೋದವು. ಆದರೆ ಕೊನೆಗೆ ಉಳ್ಕೊಂಡಿದ್ದು ಜಿರಾಫೆ. ಜಿರಾಫೆ ಯಾಕೆ ಉಳ್ಕೊಳ್ಳುತ್ತೆ ಅಂದರೆ ಅದು 12 ಅಡಿ ಎತ್ತರದಲ್ಲಿರುವಂತಹ ಎಲೆಗಳನ್ನು ತಿನ್ನೋದಕ್ಕೆ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಜಿರಾಫೆ ವರ್ಗದಲ್ಲಿಯೂ ಕೂಡ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸಹ ಸ್ಪರ್ಧೆ ಏರ್ಪಡುತ್ತದೆ. ಜಿರಾಫೆಗಳಿಗೂ ಉದ್ದ ಕಾಲು, ಉದ್ದ ಗೋಣು ಇರುವುದರಿಂದ, ಉದ್ದ ಕಾಲು, ಉದ್ದ ಗೋಣು ಅಂದರೆ ಕುತ್ತಿಗೆ ಅಥವಾ ಕತ್ತು, ಅವುಗಳಲ್ಲಿಯ ಸ್ಪರ್ಧೆ ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತೆ. ತೀಕ್ಷ್ಣವಾಗಿರುತ್ತೆ ಅಂದರೆ ತೀವ್ರತರವಾಗಿರುತ್ತೆ. ಪೈಪೋಟಿ ಹೆಚ್ಚಿರುತ್ತೆ. ಆ ಜಿರಾಫೆಗಳ ನಡುವೆ ಹೆಚ್ಚು ಪೈಪೋಟಿ ಇರುತ್ತೆ. ಇದೆಲ್ಲ ನೋಡ್ಕೊಂಡು ಹೋದರೆ ಆ ವಂಶ ಪರಂಪರೆ ಹೇಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪಿತೃಗಳ ಸಾಧನೆ ವಂಶ ಪಾರಂಪರವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಹೇಗೆ ಅದು ಇನ್ನು ಹೇಗೆ ಸಾಬೀತು ಮಾಡಿದ್ದಾರೆ ನೋಡೋಣ. ಪಿತೃಗಳು ಅಂದರೆ ತಂದೆ, ಹಿಂದಿನ ಪೂರ್ವಜರು ಅಂತೂ ಅರ್ಥ. ಶತಮಾನಗಳಿಂದ ಮನುಷ್ಯರು ವೀಳ್ಯ ಚರ್ವಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡರೂ ಅವರ ಮಕ್ಕಳು ಕೆಂದುಟಿ ಪಡೆದೇನೋ ಹುಟ್ಟುವುದಿಲ್ಲ. ಶತಮಾನಗಳಿಂದ ಅಂದರೆ ಎಷ್ಟೋ 100 ವರ್ಷಗಳ ಹಿಂದಿನಿಂದಲೂ ಸಹ ಮನುಷ್ಯರು ವೀಳ್ಯ ಅಂದರೆ ಎಲೆ ಅಡಿಕೆ, ಚರ್ವಣದಿಂದ, ಚರ್ವಣ ಅಂದರೆ ಅಗಿದು ತಿನ್ನುವುದು, ಎಲೆ ಅಡಿಕೆಯನ್ನು ಅಗಿದು ತಿಂದು ತುಟಿಗಳನ್ನು ಕೆಂಪು ಮಾಡಿಕೊಳ್ಳೋದ್ರಿಂದ ಅವರ ಮಕ್ಕಳೇನೋ ಕೆಂದುಟಿ ಪಡೆದೇನೋ ಹುಟ್ಟುವುದಿಲ್ಲ. ಮತ್ತು ಮುಂದಕ್ಕೆ ನೋಡೋಣ. ಅದೇ ಥರ ಪ್ರಯೋಗಾಲಯದಲ್ಲಿ ಇಲಿಗಳ 100 ತಲೆಮಾರಿನವರೆಗೆ, ತಲೆಮಾರು ಅಂದರೆ ಪೀಳಿಗೆ ಅಥವಾ ಸಂತತಿ ಅಥವಾ ವಂಶ ಪರಂಪರೆ, ಬಾಲ ಕಡಿದರೂ ಸಹ, ಆ ಇಲಿಗಳ ಬಾಲವನ್ನು ಕಡಿದರೂ ಸಹ ಯಾವ ತಲೆಮಾರಿನ ಇಲಿಗಳು ಬಾಲವಿಲ್ಲದೆ ಜನಿಸಲೇ ಇಲ್ಲ. ಮುಂದಕ್ಕೆ ಹುಟ್ಟುವಂಥ ಇಲಿಗಳು ಸಹ ಅವು ಬಾಲವಿದ್ದೇ ಜನಿಸಿದ್ವು. ಹಾಗಾದರೆ ಇದಕ್ಕೇನು ಒಂದು ಬಲವಾದಂತಹ ಒಂದು ನಿರ್ಧಾರವನ್ನು ಕಂಡುಕೊಳ್ಳಲಾಯಿತು. ಏನು ನೋಡೋಣ ಅದನ್ನು. ಬಹಳ ಆಳವಾದ ಸಂಶೋಧನೆಯ ನಂತರ ಈ ಎಲ್ಲ ಅಂಶಗಳಿಗೆ ಉತ್ತರವನ್ನು ಕಂಡುಹಿಡಿಯಲಾಗಿದೆ. ಸಂಶೋಧನೆ ಅಂದ್ರೇನು? ಅಧ್ಯಯನ ಮಾಡಿರೋದು, ಅನ್ವೇಷಿಸಿರೋದು, ಹುಡುಕಿರೋದು, ಒಂದು ಉತ್ತರವನ್ನು ಕಂಡುಹಿಡಿದಿದ್ದಾರೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು ಅದರ ಪ್ರತಿಯೊಂದು ಜೀವಾಣುವಿನಲ್ಲಿರುವ ಕ್ರೋಮೋಸೋಮುಗಳು ನಿಯಂತ್ರಿಸುತ್ತವೆ. ಅಂದರೆ ಕ್ರೋಮೋಸೋಮು ಅಂದರೆ ಅದು ವರ್ಣತಂತುಗಳು, ಜೀವಕೋಶದಲ್ಲಿರುವ ವರ್ಣತಂತುಗಳು ನಮ್ಮ ಒಂದು ವ್ಯಕ್ತಿತ್ವವನ್ನು ನಿಯಂತ್ರಿಸುತ್ತವೆ ಅನ್ನೋದನ್ನು ಹೇಳ್ತಾರೆ. ಈಗ ಸಸ್ಯಗಳು, ಪ್ರಾಣಿಗಳಂತೆ ಸಸ್ಯಗಳು ತಮ್ಮ ವಂಶ ಮುಂದುವರಿಯಬೇಕೆಂದು ಪ್ರಯತ್ನಿಸುವ ವರ್ಗಕ್ಕೆ ಸೇರಿದೆ. ಪ್ರಾಣಿಗಳಂತೆ ಸಸ್ಯಗಳು ಸಹ ಹೊಸ ಹೊಸ ಸಸ್ಯಗಳಿಗೆ ಜನ್ಮ ಕೊಡುತ್ತೆ. ವಾಯು, ನೀರು, ಕೀಟ ಮೊದಲಾದವುಗಳ ಮೂಲಕ ಬೀಜಗಳನ್ನು ವಿತರಣೆ ಮಾಡಿ ಹೊಸ ಸಸ್ಯಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮುಂದಕ್ಕೆ ನೋಡಿ ಮಕ್ಕಳೇ, ಗಾಳಿಯ ಮೂಲಕ ಸಸ್ಯಗಳು ಏನು ಮಾಡ್ತಾ ಇದೆ? ಬೀಜ ಪ್ರಸರಣವನ್ನು ಮಾಡ್ತಾ ಇದೆ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಗಾಳಿ ಮೂಲಕ ಹೋಗಿ ಹೊಸ ಸಸ್ಯಗಳು ನೆಲದಲ್ಲಿ ಬಿದ್ದು ಹೊಸ ಸಸ್ಯಗಳು
ಬೆಳೆಯುತ್ತೆ. ಹಾಗೆ ನೀರಿನ ಮೂಲಕ ಬೀಜ ಪ್ರಸರಣ, ನೀರಿನಿಂದಲೂ ಸಹ ಬೀಜ ಪ್ರಸರಣ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಹಾಗೆ ಕೀಟಗಳ ಮೂಲಕ ಬೀಜ ಪ್ರಸರಣ, ಕೀಟಗಳು ಸಹ ತಮ್ಮ ಬಾಯಿನಲ್ಲಿ ಬೀಜಗಳನ್ನು ತೆಗೆದುಕೊಂಡು ಮತ್ತೊಂದು ಕಡೆ ಹಾಕೋದ್ರಿಂದ ಆ ಸಸ್ಯಗಳು ಸಹ ಹೊಸ ಸಸ್ಯಗಳು ಬೆಳೆಯುತ್ತೆ. ಈ ಬೀಜಗಳಿಗೆ, ಯಾವ ಬೀಜಗಳಿಗೆ, ಪ್ರಸಾರವಾದಂಥ ಬೀಜಗಳಿಗೆ ಅನುಕೂಲವಾದ ವಾತಾವರಣ ದೊರೆತರೆ ಮಾತ್ರ ಬೆಳವಣಿಗೆ ಹೊಂದುತ್ತೆ. ಆ ಬೀಜಗಳಿಗೂ ಸಹ ಸರಿಯಾದ ವಾತಾವರಣ ಇರಬೇಕು. ಯಾವುದಾದ್ರು ಅನುಕೂಲವಾದ ವಾತಾವರಣ? ಫಲವತ್ತಾದ ಮಣ್ಣು ಇರಬೇಕು, ನೀರಿನ ಅಂಶ ಇರಬೇಕು. ಇದೆಲ್ಲ ಇದ್ದಾಗ ಬೀಜಗಳು ಮೊಳೆತು ಸಸಿಯಾಗುತ್ತೆ. ಇಲ್ಲಿ ನೋಡಿ, ಕಾಡು ಅಂತ ಕಾಣಿಸ್ತಿದೆ. ಏನು? ವಿಪುಲವಾದ ನೀರು, ಆರ್ದ್ರತೆ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತೆ. ವಿಪುಲ ಅಂದರೆ ಹೇರಳವಾಗಿ ಹೆಚ್ಚಾಗಿರ್ತಕ್ಕಂಥ ನೀರು ಇರುವಂಥ ಪ್ರದೇಶದಲ್ಲಿ ಆರ್ದ್ರತೆ ಅಂದರೆ, ಆರ್ದ್ರತೆ ಅಂದ್ರೇನು? ನೀರಿನ ಅಂಶ ಇರುವಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತೆ. ಹೌದಲ್ವಾ? ಕಾಡುಗಳನ್ನು ನೀವು ನೋಡಿದ್ದೀರಲ್ಲ, ಕರ್ನಾಟಕದಲ್ಲಿ ಅನೇಕ ಕಾಡುಗಳಿವೆ. ಇಲ್ಲಿ ನೋಡಿ, ಇವೇ ಬೀಜಗಳು ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶವೇ ದೊರೆಯದೆ ನಾಶವಾಗುವು. ಇವೇ ಬೀಜಗಳು ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದರೆ ಅವುಗಳ ಬೆಳವಣಿಗೆಗೆ ಅವಕಾಶವೇ ಸಿಗೋದಿಲ್ಲ. ಅವೇನಾಗುತ್ತೆ? ನಾಶ ಆಗುತ್ತೆ. ಮರುಭೂಮಿನಲ್ಲಿ ಬಿದ್ದಾಗ ಅಲ್ಲಿ ನೀರಿರಲ್ಲ, ಫಲವತ್ತಾದ ಮಣ್ಣಿಲ್ಲ, ಏನಾಗುತ್ತೆ? ಒಣಗಿ ಅದು ಸಾಯುತ್ತವೆ. ಹಾಗೆ ಕಟ್ಟಡಗಳ ಮೇಲೆ ಬಿದ್ದರೂ ಸಹ ಅದು ನಾಶ ಆಗುತ್ತೆ. ಹೌದಲ್ವಾ? ಹಾಗಾದರೆ ಸಸ್ಯಗಳು ಅಲ್ಲಿ ಬೆಳೆಯೋದಿಲ್ಲ. ಸೊ ಇಷ್ಟು ನಾವು ಇವತ್ತು ಪರಿಸರ ಸಮತೋಲನದ ಬಗ್ಗೆ ಒಂದು ಕಲ್ತ್ಕೊಂಡಿದ್ದೀವಿ. ಈಗ ಇದರಲ್ಲಿ ಬರ್ತಕ್ಕಂಥ ಪದಗಳನ್ನು, ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಎಲ್ಲ ಪೆನ್ನು ಪುಸ್ತಕ ಎಲ್ಲ ತೆಕ್ಕೊಂಡಿದ್ದೀರಲ್ಲ, ನೀವು ಸಹ ಪದಗಳನ್ನು, ಅದರ ಅರ್ಥವನ್ನು ಬರ್ಕೊಳ್ಳಿ. ನೋಡಿ, ಈ ಕಡೆ ಕೊಟ್ಟಿದ್ದೀವಿ. ಆಚ್ಛಾದನ, ಶತಮಾನ, ಪರ್ಣ, ಗೋಣು, ಪಿತೃ. ನೋಡಿ, ಆಚ್ಛಾದನ ಅಂದರೆ ಬಟ್ಟೆ, ವಸ್ತ್ರ ಅಂತ, ಉಡುಪು. ಶತಮಾನ ಅಂದರೆ 100 ವರ್ಷಗಳು. ಪರ್ಣ ಎಲೆ, ಎಲೆ, ಪರ್ಣ ಅಂದರೆ ಎಲೆ. ಗೋಣು ಕುತ್ತಿಗೆ ಅಥವಾ ಕತ್ತು. ಪಿತೃ ತಂದೆ. ಮಂದಗತಿ ನಿಧಾನವಾಗಿ, ಮಂದಗತಿಯಲ್ಲಿ ಚಲಿಸಿತು. ಆಮೆ ಮಂದಗತಿಯಲ್ಲಿ ಚಲಿಸಿತು ಅಂದ್ರೇನು? ನಿಧಾನವಾಗಿ ಚಲಿಸಿತು. ವೀಳ್ಯ ಅಂದರೆ ತಾಂಬೂಲ ಅಥವಾ ಎಲೆ ಅಡಿಕೆ. ಚರ್ವಣ ಅಂದರೆ ಅಗಿದು ತಿನ್ನುವುದು. ತಲೆಮಾರು ಅಂದರೆ ಪೀಳಿಗೆ, ಒಂದು ತಾತ ಮುತ್ತಾತ, ಹೀಗೆ ಅದು ಒಂದು ಪೀಳಿಗೆ ಅಂತ ಹೇಳ್ತೀವಿ, ಅಥವಾ ತಲೆಮಾರು ಅಂತ ಹೇಳ್ತೀವಿ, ವಂಶ ಪರಂಪರೆ ಅಂತ ಹೇಳ್ತೀವಿ. ಕ್ರೋಮೋಸೋಮು ಅಂದರೆ ವೈಜ್ಞಾನಿಕ ಒಂದು ವಿಷಯದಲ್ಲಿ, ನೀವು ವಿಜ್ಞಾನ ವಿಷಯದಲ್ಲಿ ಹೆಚ್ಚು ತಿಳ್ಕೊಳ್ತೀರಾ. ಕ್ರೋಮೋಸೋಮು ಅಂದರೆ ವರ್ಣತಂತು. ಈಗ ಇದರಲ್ಲಿ ಸಮಾನಾರ್ಥಕ ಪದಗಳನ್ನು ನೋಡೋಣ. ವರ್ಗ, ವರ್ಗ ಅಂದರೆ ಗುಂಪು, ಗಣ, ಸಮೂಹ. ಹಾಗೆ ಇನ್ನು ಯಾವ್ಯಾವ ಪದಗಳಿಗೆ ನಾವು ಸಮಾನಾರ್ಥಕ ಪದಗಳನ್ನು ಬರಿಬೋದು? ವಿಪುಲ, ವಿಪುಲ ಅಂದರೆ ಹೆಚ್ಚು, ಜಾಸ್ತಿ, ಹೇರಳ. ಹಾಗೆ ಇನ್ನೂ ಒಂದು ಪದವನ್ನು ನಾವು ನೋಡ್ಕೊಳ್ಳೋಣ. ಆರ್ದ್ರತೆ, ಆರ್ದ್ರತೆ ಅಂದರೆ ನೀರಾವಿ, ನೀರಿನಾಂಶ ಅಥವಾ ತೇವಾಂಶ. ಹೌದಲ್ವಾ? ಇದು ನಿಮಗೆ ಈ ಗದ್ಯ ಭಾಗದಲ್ಲಿ ಎಷ್ಟೊಂದು ನೀವು ಪದಗಳನ್ನು ಹುಡುಕಿ ಅದಕ್ಕೆ ಸಮಾನಾರ್ಥಕ ಪದಗಳನ್ನು ಬರಿಬೋದು. ಈಗ ವಿರುದ್ಧಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಮಕ್ಕಳೇ. ಸಮರ್ಥ, ಅಸಮರ್ಥ. ಪೂರ್ಣ, ಅಪೂರ್ಣ. ಕಿರಿದು, ಹಿರಿದು. ಸ್ವಾಭಾವಿಕ, ಕೃತಕ. ಮಂದಗತಿ, ತೀವ್ರಗತಿ. ವಿರುದ್ಧಾರ್ಥಕ ಪದಗಳನ್ನು ನೀವು ಇನ್ನೂ ಪಠ್ಯಪುಸ್ತಕದಲ್ಲಿ ಪಟ್ಟಿ ಮಾಡಿ. ಈಗ ಮುಂದೆ ನೋಡೋಣ. ನಮ್ಮ ಪಠ್ಯಪುಸ್ತಕದಲ್ಲಿ ಈ ಗದ್ಯ ಭಾಗದಲ್ಲಿ ಕೆಲವೊಂದು ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ. ನೋಡೋಣ. ಇಲ್ಲಿ ಏನಿದೆ? ಹಸು ಚಿತ್ರ ಇದೆ ನೋಡಿ. ಇಲ್ಲಿ ನಾನು ಒಂದು ಸುಳುಹನ್ನು ಕೊಡ್ತಾ ಇದ್ದೀನಿ. ಆಕಳು ಕಪ್ಪಾದರೆ ಏನು ಮುಂದಕ್ಕೆ ಯೋಚನೆ ಮಾಡಿ? ಹಾಲು ಕಪ್ಪೆ. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಈಗ ಇಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡೋಣ. ಒಂದು ಸುಳುಹನ್ನು ಕೊಟ್ಟಿದ್ದೀನಿ. ದೂರದ ಬೆಟ್ಟ ಏನು ಮುಂದಕ್ಕೆ? ಎಸ್, ಕಣ್ಣಿಗೆ ನುಣ್ಣಗೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಹಾಗೆ ಚಿತ್ರ ನೋಡಿ ಗಾದೆಯನ್ನು ಪೂರ್ಣ ಮಾಡಿ. ನೋಡೋಣ ಹೇಗೆ ಅಂತ. ಹಿತ್ತಲ ಗಿಡ, ಮತ್ತೆ ಏನು? ಮದ್ದಲ್ಲ.
ನೋಡಿ, ಇದು ಎಲ್ಲರಿಗೂ ಪರಿಚಿತವಾಗಿರುವಂತಹ ಗಾದೆ. ಉಪ್ಪಿಗಿಂತ ರುಚಿ ಇಲ್ಲ ಅಂತ ಕೊಟ್ಟಿದ್ದೀನಿ. ನೀವು ಇನ್ನು ಮುಂದಿನ ಯಾವ ವಾಕ್ಯ ಹೇಳ್ಬೋದು? ತಾಯಿಗಿಂತ ಬಂಧುವಿಲ್ಲ. ಹೌದಲ್ವಾ? ಈಗ ನಾನು ಮತ್ತೆ 2 ಕೊಡ್ತೀನಿ. ಅದನ್ನು ನೀವು ಗಾದೆಯನ್ನು ಪೂರ್ಣಗೊಳಿಸಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಬೆಳೆಯುವ ಸಿರಿ ಏನು ಮುಂದಕ್ಕೆ ಅನ್ನೋದನ್ನು ನೀವು ಪೂರ್ಣಗೊಳಿಸಿ ನೀವು ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ಹಾಗೆ ಇಲ್ಲಿ ನೋಡಿ, ತುಂಬಿದ ಕೊಡ ಮುಂದಕ್ಕೆ ಏನು ಅನ್ನೋದನ್ನು ನೀವು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ಈಗ ಮುಂದಿನ ಇದಕ್ಕೆ ಹೋಗೋಣ. ನೋಡಿ, ಇಲ್ಲಿ ಕೆಲವೊಂದು ಪದಗಳಿವೆ, ಓದೋಣ. ಕಾಡಾನೆ, ಊರೂರು, ದೇವಾಲಯ, ಚಳಿಗಾಲ, ಮರವಾಗು, ಗುಡಿಯಲ್ಲಿ. ಹೌದಲ್ವಾ? ಪದಗಳನ್ನು ಗಮನಿಸ್ತಾ ಹೋಗಿ. ಕಾಡಾನೆ ಅದರಲ್ಲಿ 2 ಪದ ಇದೆ. ಯಾವ 2 ಪದ ಹೇಳ್ಬೋದಾ? ನೆನಪಿಸ್ಕೊಳ್ಳಿ, ನೀವೆಲ್ಲ ಕಲ್ತಿದ್ದೀರಾ. ಕಾಡು ಪ್ಲಸ್ ಆನೆ, ಕಾಡು ಆನೆ. ಊರೂರು, ಊರು ಪ್ಲಸ್ ಊರು. ದೇವಾಲಯ, ದೇವ ಪ್ಲಸ್ ಆಲಯ. ಚಳಿಗಾಲ, ಚಳಿ ಪ್ಲಸ್ ಕಾಲ. ಮರವಾಗು, ಮರ ಪ್ಲಸ್ ಆಗು. ಗುಡಿಯಲ್ಲಿ, ಗುಡಿ ಪ್ಲಸ್ ಅಲ್ಲಿ. ಇಲ್ಲಿ 2 ಪದಗಳಿವೆ. 2 ಪದಗಳನ್ನು ನಾವು ಒಂದೊಂದೇ ಬಿಡಿಸಿ ಓದ್ತಾ ಇರುವಾಗ ನಮಗೆ ಅದು ಅಭಾಸ ಅನಿಸುತ್ತೆ. ಕಾಡು ಆನೆ ಅಂತ ನಾವು ಎಲ್ಲೂ ಹೇಳಲ್ಲ, ಅದನ್ನು ಒಟ್ಟಾರೆ ಸೇರಿಸಿ ಕಾಡಾನೆ ಅಂತ ಹೇಳ್ತೀವಿ. ಅರ್ಥ ಎಲ್ಲೂ ಅದು ಲೋಪ ಆಗಿಲ್ಲ, ಆದರೂ ಸಹ ಅದನ್ನು ನಾವು ಕೂಡಿಸಿ ಹೇಳ್ತೀವಿ. ಹಾಗಾದರೆ ಈಗ ಸೇರಿಸಿ ಹೇಳೋದಕ್ಕೆ ಅಥವಾ ಕೂಡಿಸಿ ಹೇಳೋದಕ್ಕೆ ನೋಡಿ ಏನಂತೇವೆ? 2 ಪದಗಳು ಎಡೆಬಿಡದೆ ಸೇರಿವೆ. ಅದು ಅರ್ಥವುಳ್ಳಂತೆ ಎಡೆಬಿಡದೆ ಸೇರಿವೆ. ಹಾಗಾದರೆ ಇದನ್ನ ಏನಂತ ಕರೀತಾರೆ ನೋಡೋಣವಾ? ವ್ಯಾಕರಣ ಅಂಶದಲ್ಲಿ ಸಂಧಿ ಅಂತ ಕರಿತೀವಿ. ಏನಾಗಾದರೆ ಸಂಧಿ ಅಂದರೆ 2 ಪದಗಳು ಎಡೆಬಿಡದೆ ಅಥವಾ ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಎನ್ನುವರು. ಹೌದಲ್ವಾ? ಎಷ್ಟೊಂದು ಪದಗಳನ್ನು ನೀವು ನೋಡಿದ್ರಿ, ಅದರಲ್ಲಿ 2 ಪದಗಳನ್ನು ಬಿಡಿಸಿ ಬರೆದ್ವಿ. ಅವು ಕಾಲ ವಿಳಂಬವಿಲ್ಲದೆ ಅಂದರೆ ಸಮಯನ ತೆಗೆದುಕೊಳ್ಳದೆ ಒಟ್ಟಾರೆ ಸೇರಿದವೆ, ಅದಕ್ಕೆ ನಾವು ಸಂಧಿ ಅಂತ ಹೇಳ್ತೀವಿ. ಉದಾಹರಣೆ, ನಾವೆಲ್ಲ, ನಾವು ಪ್ಲಸ್ ಎಲ್ಲ. ಧನಾಗಮ, ಧನ ಪ್ಲಸ್ ಆಗಮ. ಹಾಗೆ ಮಹೇಶ, ಮಹಾ ಪ್ಲಸ್ ಈಶಾ. ಈ ರೀತಿಯಾದಂತಹ ಹಲವು ಪದಗಳನ್ನು ನೀವು ಪುಸ್ತಕದಲ್ಲಿ ಪಟ್ಟಿ ಮಾಡಿ. ಗುರು ಪ್ಲಸ್ ಅನ್ನು, ಗುರುವನ್ನು. ನೋಡಿದ್ರಾ? 2 ಪದಗಳು ಇಲ್ಲಿ ಸೇರಿ ಸಂಧಿ ಪದಗಳು ಆಗಿವೆ. ಈಗ ಮುಂದೆ ನೋಡೋಣ. ಸಂಧಿ ಕಾರ್ಯ ಅಂದರೆ ಏನು? ಪದಗಳನ್ನು ಸೇರಿಸುವಾಗ ಅಕ್ಷರಗಳು ಲೋಪವಾಗುವುದು ಅಥವಾ ಅಕ್ಷರ ಬಂದು ಸೇರುವುದು ಅಥವಾ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಸಂಧಿ ಕಾರ್ಯ ಎನ್ನುವರು. ಸಂಧಿಗಳಲ್ಲಿ ಎಷ್ಟು ವಿಧ ಇದೆ ನೆನಪಿಸ್ಕೊಳ್ಳಿ. ನೀವು 5ನೇ ತರಗತಿಯಲ್ಲಿ 6ನೇ ತರಗತಿಯಲ್ಲಿ ಓದಿರ್ತೀರಿ. ಎಷ್ಟು ವಿಧ ಇದೆ ಸಂಧಿಗಳಲ್ಲಿ? 2 ವಿಧ ಇದೆ. ಯಾವ್ಯಾವುದದು? ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಹೌದಲ್ವಾ? ಸಂಧಿಗಳಲ್ಲಿ 2 ವಿಧ, ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು. ಈ 2 ಸಂಧಿಗಳ ಬಗ್ಗೆ ಇದೇ ಪಾಠದ ಮುಂದುವರೆದ ಭಾಗದಲ್ಲಿ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಚಟುವಟಿಕೆಗೆ ಬರೋಣ. ಎಲ್ಲ ಪುಸ್ತಕ ಪೆನ್ನು ಇದೆಯಲ್ಲ ನಿಮ್ಮ ಹತ್ರ? ಈ ಪ್ರಶ್ನೆಗಳಿಗೆ ಉತ್ತರಿಸಿ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಪಠ್ಯಾಂಶಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರನ ಹೇಳಬೇಕು. ಆನೆ ಎಷ್ಟು ವರ್ಷಗಳಿಗೊಮ್ಮೆ ಮರಿ ಹಾಕುತ್ತದೆ? ಹೇಳಿ, ಜ್ಞಾಪಿಸ್ಕೊಳ್ಳಿ. ಆನೆ 5 ವರ್ಷಗಳಿಗೊಮ್ಮೆ ಮರಿ ಹಾಕುತ್ತದೆ. ಪ್ರಾಣಿ ಪಕ್ಷಿಗಳ ನಡುವೆ ಯಾವುದಕ್ಕೆ ಸ್ಪರ್ಧೆ ನಡೆಯುತ್ತದೆ? ಜ್ಞಾಪಿಸ್ಕೊಳ್ಳಿ. ಯಾವುದಕ್ಕೆ ಸ್ಪರ್ಧೆ ನಡೆಯುತ್ತೆ, ಪೈಪೋಟಿ ನಡೆಯುತ್ತೆ? ಪ್ರಾಣಿ ಪಕ್ಷಿಗಳ ನಡುವೆ ಆಹಾರ ಆಚ್ಛಾದನೆಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ. ಆಹಾರ ಆಚ್ಛಾದನ ಅಂದ್ರೇನು? ಆಹಾರ, ಊಟ. ಹಾಗೆ ಆಚ್ಛಾದನ ಅಂದರೆ ಬಟ್ಟೆ, ವಸ್ತ್ರ, ಉಡುಪು, ವಸತಿ, ಇದಕ್ಕೆಲ್ಲದಕ್ಕೂ ಪೈಪೋಟಿ ನಡೆಯುತ್ತೆ. ಪರಿಸರ ಸಮತೋಲನ ಪಾಠವನ್ನು ರಚಿಸಿದ ಲೇಖಕರು ಯಾರು? ಯಾರು ಜ್ಞಾಪಿಸ್ಕೊಳ್ಳಿ. ಲೇಖಕರ ಪರಿಚಯವನ್ನು ಮಾಡ್ಕೊಂಡ್ವಲ್ವ ನಾವು? ಯಾರು ಲೇಖಕರು? ಪರಿಸರ ಸಮತೋಲನ ಪಾಠವನ್ನು ರಚಿಸಿದ ಲೇಖಕರು ಡಾಕ್ಟರ್ ಕೃಷ್ಣಾನಂದ ಕಾಮತ್. ಅವ್ರ ಬಗ್ಗೆ ಎಷ್ಟೋ ವಿಷಯಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ ಅಲ್ವಾ? ಈಗ ಮುಂದಿನ ಒಂದು ಗೃಹ ಪಾಠನ ಕೊಡ್ತಾ ಇದ್ದೀನಿ ನಿಮಗೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು
ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸ್ಬೇಕು. ನೋಡೋಣ ಒಂದನೇ ಪ್ರಶ್ನೆ ಏನು ಅಂತ. ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತೆ? ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತೆ ಸಸ್ಯಗಳಲ್ಲಿ? ಜ್ಞಾಪಿಸ್ಕೊಂಡು ಉತ್ತರವನ್ನು ಬರೀರಿ. ಇಲ್ಲ ಪಠ್ಯಪುಸ್ತಕವನ್ನು ನೋಡಿ ಉತ್ತರವನ್ನು ಬರೀರಿ. ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತೆ? ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತೆ ಸಸ್ಯಗಳಲ್ಲಿ? ಜ್ಞಾಪಿಸ್ಕೊಂಡು ಉತ್ತರವನ್ನು ಬರೀರಿ. ಇಲ್ಲ ಪಠ್ಯಪುಸ್ತಕವನ್ನು ನೋಡಿ ಉತ್ತರವನ್ನು ಬರೀರಿ. ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ಮೂರನೇ ಪ್ರಶ್ನೆ, ಜಿರಾಫೆಯು ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಆ ಚಿತ್ರಗಳನ್ನು ನೋಡಿದ್ರಲ್ವಾ? ಈ ಪದಗಳಿಗೆ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೀರಿ. ಭೂಮಿ, ಪರಿಸರ, ಜ್ಞಾನ. ಈ ಪದಗಳಿಗೆ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆದು ನಿಮ್ಮ ಕನ್ನಡ ಶಿಕ್ಷಕರಿಗೆ ತೋರಿಸಿ ರೈಟ್ ಹಾಕಿಸ್ಕೋಬೇಕು. ಎಸ್. ಈಗ ಒಂದು ಚಟುವಟಿಕೆ ಕೊಡ್ತೀನಿ ಮಕ್ಕಳಿಗೆ. ಪುಟ ಸಂಖ್ಯೆ 41 ತೆಗೀರಿ. ಅದರಲ್ಲಿ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಯಿಯಲ್ಲೂ, ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಯಿಯಲ್ಲೂ ವೃತ್ತ ಹಾಕಿ ಎರಡೂ ಗುಂಪಿನ ಪದಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಈಗ ನೋಡೋಣ ಯಾವುದು ಅಂತ ಕೊಟ್ಟಿದ್ದೀವಿ. ನಾವು ಚಿತ್ರವನ್ನು ಗಮನಿಸಿ ಆ ಪಠ್ಯಪುಸ್ತಕದಲ್ಲಿ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಬಣ್ಣವನ್ನು ಹಚ್ಚಬೇಕು. ಸುಮಾರು ಪದಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅದನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ನೋಡೋಣ. ಈಗ ಕೆರೆ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ನೀರಿಗೆ ಸಂಬಂಧಪಟ್ಟಿದೆ, ಹೌದಲ್ವಾ? ನೀರಿಗೆ ಸಂಬಂಧಪಟ್ಟಿದ್ದನ್ನು ನೀವು ಯಾವ ಬಣ್ಣದಲ್ಲಿ ಹಚ್ಚಬೇಕು? ಕೆಂಪು ಶಾಯಿಯಲ್ಲಿ ಹಚ್ಚಬೇಕು. ಹಾಗೆ ಕಾಂಡ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಸ್ಯಕ್ಕೆ ಸಂಬಂಧಪಟ್ಟಿದೆ. ಆದ್ದರಿಂದ ಸಸ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ನೀವು ನೀಲಿ ಬಣ್ಣದಲ್ಲಿ ಹಚ್ಚಬೇಕು, ಅಲ್ವಾ ಮಕ್ಕಳೇ? ಹೀಗೆ ಎಲ್ಲ ಪದಗಳನ್ನು ಅವು ಯಾವ್ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಪ್ರತ್ಯೇಕ ಮಾಡಿ ಬರೆದು ಇದರಲ್ಲಿ ಬಾಕ್ಸಲ್ಲಿ ನೀವು ಆ ಬಣ್ಣದಲ್ಲಿ, ಸೂಚಿತ ಬಣ್ಣದಲ್ಲಿ ನೀವು ಹಚ್ಚಿ ಆ ಚಟುವಟಿಕೆಯನ್ನು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಬೇಕು. ಪಾಠ ಮುಂದುವರಿಯುವುದು. ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು ತಿಳ್ಕೊಳ್ಳೋಣ. ನನ್ನ ಹೆಸರು ನಾಗರತ್ನಮ್ಮ ಬಿ, ಸಹಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಪಾಪರೆಡ್ಡಿಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂ